ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇನ್ನೂ ಮೀಟಿಂಗ್ ಶುರುವಾಗಿಲ್ಲ ಅಂತ ಈ ಕಡೆ ಕೃಷ್ಣ ಯೋಚನೆ ಮಾಡ್ತಿರ್ಬೇಕಾದ್ರೆ ರೂಮ್ ಒಳಗಡೆಯಿಂದ ರಾಧಾ ಬರ್ತಾಳೆ. ರಾಧಾ, ಇನ್ನೂ ಮೀಟಿಂಗ್ ಬೇರೆ ಶುರುವಾಗಿಲ್ಲ, ನಿನಗೆ ಬೋರ್ ಆಗ್ತಿದೆ ಅಂತ ಅನಿಸುತ್ತೆ ಅಲ್ವಾ ಅಂದಾಗ, ಹಾಗೇನಿಲ್ಲ, ನೀವಿರಬೇಕಾದ್ರೆ ನನಗೆ ಬೋರ್ ಆಗುತ್ತೆ ಅಂತ ಅನ್ಬೇಕಾದ್ರೆ, ಸರಿ ಮೀಟಿಂಗ್ ಶುರುವಾದರೆ ತುಂಬ ಹೊತ್ತಾಗುತ್ತೆ, ಏನು ಮಾಡ್ತೀಯಾ ಅಂತ ಅಂದಾಗ, ಡೋಂಟ್ ವರಿ ಇವರೇ, ನೀವು ಮೀಟಿಂಗ್ ಅಟೆಂಡ್ ಮಾಡಿ, ನಾನು ಇಲ್ಲೇ ಒಂದು ಸಣ್ಣ ವಾಕ್ ಮಾಡ್ಕೊಬರ್ತೀನಿ ಅಂತ ಅನ್ಬೇಕಾದ್ರೆ, ಏನೋ ಚಿಕ್ಕ ವಾಕ್ ಮಾಡ್ಕೊಬರ್ತೀಯಾ, ಅದು ಒಬ್ಬಳೇ ಹೋಗಿ ಅಂತ ಅನ್ಬೇಕಾದ್ರೆ, ಇಲ್ಲ ನಾನೊಬ್ಳೆ ಎಲ್ಲಿ ಹೋಗ್ತೀನಿ, ಸೈನಿಕರು ಹಾಗೆ ಸೇನಾಧಿಪತಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಬರ್ಬೋದು ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಹಾಗೆ ಕೃಷ್ಣ, ಏನು ರಾಧಾ ನನ್ನನ್ನು ಟೀಸ್ ಮಾಡ್ತಿದ್ಯಾ ಅಂತ ಅಂದಾಗ, ಇಲ್ಲಪ್ಪ ಹೊರಗಡೆ ಸೈನಿಕರೆಲ್ಲ ನನಗೆ ವೆಯ್ಟ್ ಮಾಡ್ತಿದ್ದಾರೆ, ಇನ್ನೇನು ಕಾಳನ್ನ ಊದ್ತಾರೆ ಅಂತ ಅಂದಾಗ, ನೀನು ತುಂಬ ಜಾಸ್ತಿ ಆಯಿತು ಅಂತ ಅಂದಾಗ, ಇನ್ನೇನ್ರಿ ಮತ್ತೆ ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು, ನೀವು ಮೀಟಿಂಗಿಗೆ ಕೂತ್ಕೊಂಡ್ರೆ ಎಷ್ಟೊತ್ತಾಗುತ್ತೋ ನನಗಂತೂ ಗೊತ್ತಿಲ್ಲ, ಇನ್ನೇನು ಮಾಡಲಿ, ಅದಕ್ಕೆ ಹೋಗ್ತಿದ್ದೀನಿ ಅಂತ ರಾಧೆ ಹೇಳ್ತಾ ಇರ್ತಾಳೆ. ಹಾಗೆ ರಥ ಹುಷಾರಾಗಿ ಹೋಗ್ಬಿಟ್ವಾ ಅಂತ ಅಂದಾಗ, ಸರಿ ಇವ್ರೆ ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ರಥ ಹೊಸ ಜಾಗ ಅಂತ ಅಂದಾಗ, ಎಷ್ಟು ಸಲ ಕರಿತೀರಿ, ಯಾಕ್ರಿ ನಾನು ಇಲ್ದರೆ ನೀವು ಇರೋಕ್ಕಾಗಲ್ವಾ ಅಂತ ಅನ್ಬೇಕಾದ್ರೆ, ಇಲ್ಲ ಮತ್ತೆ ಅಂತ ಅಂದಾಗ, ಓಹೋ ಏನು ಸಮಾಚಾರ ಅಂತ ರಾಧ ಕೇಳ್ತಿರ್ಬೇಕಾದ್ರೆ, ಅದು ಆಗಲ್ಲ ರಾಧ, ನೀನು ಇವಾಗ ತಾನೇ ಹೇಳ್ದೆ ಅಲ್ವಾ, ಒಬ್ಬರೇ ಇದ್ದರೆ ಸಿಕ್ಕಾಬಟ್ಟೆ ಬೋರ್ ಆಗುತ್ತೆ ಅಂತ, ಅದಕ್ಕೆ ನನಗೂ ಬೋರ್ ಆಗುತ್ತೆ, ಅದಕ್ಕೆ ಹಂಗಂದೆ, ಜಾಸ್ತಿ ದೂರ ವಾಕ್ ಹೋಗಬೇಡ, ಇಲ್ಲೇ ಹತ್ರದಲ್ಲಿ ಹೋಗ್ಬಿಟ್ವಾ ಅಂತ ಕೃಷ್ಣ ಹೇಳ್ತಾ ಇರ್ತೀನಿ. ಮತ್ತೆ ಹುಷಾರು, ಯಾವ ರೋಡಲ್ಲಿ ಹೋಗ್ತೀಯ ಅದೇ ರೋಡಲ್ಲಿ ಬಾ ಅಂತ ಅಂದಾಗ, ನಾನೇ ಸಣ್ಣ ಹುಡುಗಿನ, ನನಗೆ ಮೆಮೊರಿ ಪವರು ತುಂಬಾ ಚೆನ್ನಾಗಿದೆ, ಸುಮ್ಮನೆ ರೀ ನಾನು ಹುಷಾರಾಗಿ ಹೋಗಿ ಬರ್ತೀನಿ ಅಂತ ಅನ್ಬೇಕಾದ್ರೆ, ಸರಿ ಸರಿ ರಾಧಾ ಕೇರ್ಫುಲ್ ಆಯಿತಾ, ನನಗೆ ಮೀಟಿಂಗ್ ಶುರು ಆಯಿತು, ನಾನು ಜಾಯಿನ್ ಆಗಬೇಕು, ನೀನು ಹೋಗು ಅಂತ ಅಂದಾಗ, ಈ ಕಡೆ ರಾಧಾ ವಾಕ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಡಾಕ್ಟರ್ ಚೆಕಪ್ ಮುಗಿಸ್ಕೊಂಡು ಕೀರ್ತಿ ಮತ್ತು ನೀತು ಮನೆಗೆ ಹೊರಡಕ್ಕೆ ಬರ್ತಾ ಇರಬೇಕಾದ್ರೆ, ಹಾಸ್ಪಿಟ್ಲ್ ಒಳಗಡೆ ಸದಾಶಿವ ಸಾವಿತ್ರಿ ಇಬ್ಬರು ಬರ್ತಾರೆ. ಸಾವಿತ್ರಿ ನೀತುನ ನೋಡಿ ಸಿಕ್ಕಾಪಟ್ಟೆ ಖುಷಿಯಿಂದ, ಏನಮ್ಮ ಇಲ್ಲಿ ಹೇಗಿದೆಯಾ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ, ಕೈಲೇನು ಫೈಲು ಅಂತ ಅನ್ಬೇಕಾದ್ರೆ, ಕೀರ್ತಿ ಹೇಳ್ತಾ ಇರ್ತಾನೆ, ನೀತು ಕನ್ಸೀವ್ ಆಗಿದ್ದಾಳೆ, ಅದಕ್ಕೆ ಚೆಕಪ್ ಮಾಡ್ಸೋಣ ಅಂತ ಬಂದಿದ್ದೆ, ಕನ್ಫರ್ಮ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೆ ಅಂತ ಅಂದಾಗ, ಇವರಿಬ್ರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿ, ನಮಗಂತೂ ತುಂಬ ಖುಷಿ ಆಗ್ತಿದೆ, ಒಳ್ಳೆ ಗುಡ್ ನ್ಯೂಸ್ ಹೇಳಿದೆ ಕಣಮ್ಮ ಅಂತ ಅಂದಾಗ, ಅಷ್ಟಕ್ಕೂ ಅಮ್ಮ ನೀವೇನಕ್ಕೆ ಬಂದಿದ್ದೀರಾ ಅಂತ ನೀತು ಕೇಳ್ತಾ ಇರಬೇಕಾದ್ರೆ, ಅದು ರಾಧನ್ ಚೆಕಪ್ ಇತ್ತು ಅಂತ ಅಂದಾಗ, ಫೈಲ್ ನೋಡಿ ಈ ಕಡೆ ನೀತು ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಏನೋ ರಾಧನ್ ಚೆಕಪ್ಪ, ಏನಾಯ್ತಮ್ಮ ಅಂತ ಅನ್ಬೇಕಾದ್ರೆ, ಅದು ಏನೂ ಇಲ್ಲ ಅಂತ ಇಬ್ಬರು ಅಂತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ರಿಸೆಪ್ಷನಿಸ್ಟ್ ಹೇಳ್ತಾ ಇರ್ತಾರೆ, ಡಾಕ್ಟ್ರು ಕರಿತಾ ಇದ್ದಾರೆ, ನೀವು ಹೋಗಿಮ್ಮ ಅಂತ ಅಂದಾಗ, ಸರಿ ನಮ್ಮ ಬರ್ತೀವಿ, ಏನಾದರೂ ಬೇಕಂದರೆ ಸಂಕೋಚ ಪಡೆದೆ ನನ್ನನ್ನು ಕೇಳಮ್ಮ ಅಂತ ಸಾವಿತ್ರಿ ಹೇಳಿ, ಒಳಗಡೆ ರಾಧನ್ ಫೈಲ್ನ ತೊಗೊಂಡು ಡಾಕ್ಟರ್ ಹತ್ರ ಓದ್ತಾ ಇದ್ದರೆ, ಈ ಕಡೆ ನೀತಿಗೆ ಸ್ವಲ್ಪ ಡೌಟು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆಂತ ಕಡೆ ರಾಧಾ ಫ್ಯಾಕ್ಟ್ರಿನ ಹುಡ್ಕೊಂಡು ಹೋಗ್ತಾ ಇರ್ತಾಳೆ, ಇದೇನಪ್ಪ ಇದು, ಎಷ್ಟು ದೂರ ಹೋದ್ರೂ ಫ್ಯಾಕ್ಟ್ರಿನೇ ಸಿಗ್ತಾ ಇಲ್ಲ, ಇವ್ರು ಬೇರೆ ಹುಷಾರು ಅಂತ ತುಂಬ ಸಲ ಹೇಳಿದ್ದಾರೆ, ಎಷ್ಟು ಹುಡುಕಿದ್ರು ಸಹ ಫ್ಯಾಕ್ಟ್ರಿ ಸಿಗ್ತಾ ಇಲ್ಲ, ಯಾಕೋ ಇಲ್ಲೇನು ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ, ಮೊನ್ನೆ ಕತ್ಲಲ್ಲಿ ನೋಡಿದಾಗ ಇಲ್ಲೇ ಎಲ್ಲೋ ಇರೋಂಗಿತ್ತಲ್ಲ ಅಂತ ಹತ್ರ ಬರ್ತಿರ್ಬೇಕಾದ್ರೆ, ದೊಡ್ಡ ಗೋಡೌನ್ ಸಿಗುತ್ತೆ, ಆ ಗೋಡೌನ್ನ ನೋಡಿ, ಆ ಪಕ್ಕ ಇದೆ, ನಾವು ನೈಟ್ ನೋಡಿದ್ದು ಇದೇ ಗೋಡನ್ನು, ಹಾಗಾದರೆ ಕಾರ್ ಇಲ್ಲೆಲ್ಲೇ ಇರ್ಬೋದು, ಇಲ್ಲೇ ಎಲ್ಲಾದರೂ ಕಾರ್ ಇದೆಯಾ ಚೆಕ್ ಮಾಡೋಣ ಅಂತ ರಾಧಾ ಹುಡುಕ್ತಾ ಇರ್ತಾಳೆ. ಈ ಕಾರ್ ಹುಡುಕ್ತಿರ್ಬೇಕಾದ್ರೆ ಗೋಡೌನ್ ನೋಡ್ತಾಳೆ, ಇದೇನಿದು ದೊಡ್ಡ ಬೀಗ ಲಾಕ್ ಮಾಡಿಬಿಟ್ಟಿದ್ದಾರೆ, ಅಷ್ಟಕ್ಕೂ ಇದರಲ್ಲಿ ಏನಿದೆ ಅಂತ ಹುಡ್ಕೊಂಡು ಆಕೆ ಕಾರ್ ಏನಾದರೂ ಕಣ್ಣಿಗೆ ಕಾಣ್ಬೋದು ಅಂತ ಬರ್ತಾ ಇದ್ರೆ, ಸಡನ್ನಾಗಿ ನೋಡಿದಾಗ ಕಾರ್ ಅಲ್ಲೇ ಇರುತ್ತೆ. ಹಾಗೆ ಆ ಕಾರ್ ಡೋರ್ ತೆಗೆದು ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾಳೆ, ಇದೇನಿದು, ಅವತ್ತು ಇವ್ರು ನೋಡಿದರೆ ಹಿಂದೆ ಡಿಕ್ಕಿಲಿ ಯಾರನ್ನೂ ಕೂರಿಸ್ಕೊಂಡು ಹೋಗೋಂಗಿತ್ತು ಅಂತ ಹೇಳ್ತಾ ಇದ್ರು, ಇವಾಗ ನೋಡಿದರೆ ಇಲ್ಲಿ ಯಾರೂ ಇಲ್ವಲ್ಲ ಅಂತ ಹುಡುಕ್ತಾ ಇರ್ತಾಳೆ. ಹಾಗೆ ಅಷ್ಟಕ್ಕೂ ಕಾರ್ ನಂಬರ್ನ ನಾವು ನೋಟ್ ಮಾಡಿಕೊಂಡ್ರೆ ಏನಕ್ಕಾದರೂ ಉಪಯೋಗ ಆಗ್ಬೋದು ಅಂತ ಕಾರ್ ನಂಬರ್ ಚೆಕ್ ಮಾಡೋಕ್ಕೆ ಹೋದರೆ, ಆ ಕಾರ್ ನಂಬರ್ ತುಂಬ ಕೆಸರು ತುಂಬಿಕೊಂಡಿರುತ್ತೆ, ಇದೇನಿದು ಕಾರ್ ನಂಬರೇ ಕಾಣ್ತಾ ಇಲ್ವಲ್ಲ, ಇದ್ರ ತುಂಬ ಕೆಸರು ತುಂಬಿಕೊಂಡಿದೆಯಲ್ಲ, ಏನು ಮಾಡೋದು ಅಂತ ರಾಧಾ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ರಾಧಾ ತುಂಬ ಟೆನ್ಷನಿಂದ ಆ ಮಣ್ಣು ಉಜ್ಜುತ್ತಾ ಇರಬೇಕಾದ್ರೆ, ಎಷ್ಟು ಉಜ್ಜಿದ್ರು ಸಹ ಆ ಮಣ್ಣು ಬೀಳೋದೇ ಇಲ್ಲ, ಇದೇನಿದು ನಂಬರ್ ಪ್ಲೇಟ್ ಮೇಲೆ ಮಣ್ಣು ಹಾಕಿದ್ದಾರೆ, ಜೊತೆಗೆ ಗಮ್ನು ಹಾಕಿದಾರಲ್ಲ, ಏನಾದರೂ ಸಿಕ್ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಂಬರ್ ಪ್ಲೇಟ್ ಮೇಲೆ ಈ ರೀತಿ ಹಾಕಿದಾರಲ್ಲ, ಅಯ್ಯೋ ದೇವ್ರೆ, ಪಕ್ಕ ಇದು ಪ್ಲ್ಯಾನ್ ಮಾಡಿಕೊಂಡೆ ಈ ಕೆಲಸ ಮಾಡಿದ್ದಾರೆ, ನಾನು ಬೇರೆ ಒಬ್ಬಳೇ ಬಂದಿದ್ದೀನಿ, ಏನು ಮಾಡಲಿ, ಅಷ್ಟಕ್ಕೂ ಒಳಗಡೆ ಏನಿದೆ, ಯಾರಾದರೂ ಈ ಥರ ಇಲ್ಲಿವರೆಗೂ ಬಂದಿದ್ದೀನಿ, ನಾನು ನೋಡಲೇಬೇಕಂತ ಒಳಗಡೆ ಬರ್ತಾ ಇರ್ತಾಳೆ. ದೊಡ್ಡ ಕಲ್ತಾಂಡ ಬೀಗನ ಹೊಡೆದು ಗೋಡೌನ್ ಒಳಗೆ ಧೈರ್ಯ ಮಾಡ್ಕೊಂಡು ನುಗ್ಗಿದ ತಕ್ಷಣ ಅವಳಿಗೂ ಸ್ವಲ್ಪ ಸಿಕ್ಕಾಬಟ್ಟೆ ಭಯ ಆಗ್ತಾ ಇರುತ್ತೆ. ಹಾಗೆ ಒಳಗಡೆ ಹೋಗ್ತಾ ಹೋಗ್ತಾ ಅಲ್ಲಿರೋ ಪಾತ್ರೆಗಳೆಲ್ಲ ಬೀಳಕ್ಕೆ ಶುರುವಾದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ನಡ್ಕ ಬರ್ತಾ ಇರುತ್ತೆ. ಏನಾದರೂ ಆಗಲಿ ಅಂತ ಧೈರ್ಯ ಮಾಡಿ ರಾಧಾ ಒಳಗಡೆ ಹೋಗ್ತಿರ್ಬೇಕಾದ್ರೆ, ಕೇಶವ ಈ ಕಡೆ ತಪ್ಪಿಸ್ಕೊಂಡಿರ್ತಾನೆ. ಆ ಕುರ್ಚಿ ಮೇಲೆ ಹಗ್ಗ ಮತ್ತು ಚೇರ್ನ ನೋಡ್ಬಿಟ್ಟು ಅವಳಿಗೆ ಶಾಕ್ ಆಗ್ತಾ ಇರುತ್ತೆ, ಇದೇನಿದು, ಕಿಡ್ನಾಪ್ ಮಾಡಿರೋ ವ್ಯಕ್ತಿ ಇಲ್ಲಿ ಇಲ್ವಲ್ಲ, ಯಾರಾದರೂ ಕರ್ಕೊಂಡು ಹೋದ್ರ ಅಥವಾ ಇವರೇನಾದರೂ ತಪ್ಪಿಸ್ಕೊಂಡ್ರ ಅಂತ ಅಲ್ಲಿರೋ ಹಗ್ಗ ಎಲ್ಲ ನೋಡಿ ಯೋಚನೆ ಮಾಡ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಊರ್ಮಿಳಾ ಆಫೀಸ್ಗೆ ವಿಕ್ರಾಂತ್ ಬಂದಿರ್ತಾನೆ. ವಿಕ್ರಾಂತ್ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾ ಇರಬೇಕಾದ್ರೆ ಊರ್ಮಿಳಾ ಮ್ಯಾನೇಜರ್ನ ಕರೆದು ಚೆಕ್ ಥರ ಕೇಳ್ತಾಳೆ. ಇನ್ನೊಂದು ಕಡೆ ಮ್ಯಾನೇಜರ್ ತಂದು ಚೆಕ್ ಕೊಡ್ತಿರ್ಬೇಕಾದ್ರೆ ಅವನಿಗೆ ಸ್ವಲ್ಪ ಅನುಮಾನ ಬರ್ತಾ ಇರುತ್ತೆ. ಈ ವ್ಯಕ್ತಿ ಯಾರು, ಅಷ್ಟಕ್ಕೂ ಮೇಡಮ್ ಏನಕ್ಕೆ ಚೆಕ್ ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಚೆಕ್ ಕೊಟ್ಟಿದ ತಕ್ಷಣ ನೀವೇ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಾಂತ್ ಹೇಳ್ತಾ ಇರ್ತಾನೆ, ಸದ್ಯಕ್ಕೆ ಹೋಗ್ತೀನಿ, ಸಮಯ ಸಂದರ್ಭ ಬಂದಾಗ ಖಂಡಿತ ಬರ್ತೀನಿ ಅಂತ ಅಂದಾಗ, ನೀವು ತೊಂದರೆ ತೊಗೋಬೇಡಿ ಸರ್, ಆಫೀಸ್ ಹತ್ರ ಎಲ್ಲ ಬರಬೇಡಿ, ನಾನೇ ಅಲ್ಲಿಗೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತೀನಿ ಅಂತ ಅಂದಾಗ, ಸರಿ ಬರ್ತೀನಿ, ನಿಮ್ಮ ಮನಸ್ಸು ತುಂಬ ಒಳ್ಳೇದಮ್ಮ ಅಂತ ವಿಕ್ರಾಂತ್ ಹೇಳಿ ಹೊರಟೋಗ್ತಿದ್ರೆ ಈ ಕಡೆ ಮ್ಯಾನೇಜರಿಗೆ ಸ್ವಲ್ಪ ಅನುಮಾನ ಶುರುವಾಗ್ತಾ ಇರುತ್ತೆ. ಈ ಮ್ಯಾನೇಜರ್ ಕೇಳ್ತಾ ಇರ್ತಾರೆ, ಮೇಡಮ್ ಇವ್ರು ಯಾರು ನೋಡೋಕೆ ಒಂಥರ ವಿಚಿತ್ರ ಇದ್ದಾರೆ ಅಂತ ಅಂದಾಗ, ನಿಮಗೆ ಯಾಕ್ರೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಅಂದಾಗ, ಅದನ್ನೇ ಮಾಡ್ತಾ ಇದ್ದೀನಿ, ಕೃಷ್ಣ ಸರ್ ಬೇರೆ ಇತ್ತೀಚೆಗೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಒಂದು ಏನು ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದಾರೆ, ಸಣ್ಣ ಪುಟ್ಟ ಅಮೌಂಟು ಸಹ ಆ ಕಡೆ ಈ ಕಡೆ ಹೋಗಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅಂದಾಗ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಇರೋವರೆಗೂ ಏನೂ ಆಗಲ್ಲ ಅಂತ ಅಂದಾಗ, ಆಗಲ್ಲ ಮೇಡಮ್, ಇನ್ನು ಮುಂದೆ ಚೆಕ್ ವ್ಯವಹಾರ ಹಾಗೆ ಆ ರೀತಿ ಈ ರೀತಿ ದುಡ್ಡು ಕೊಡೋದೆಲ್ಲ ನಡೆಯಲ್ಲ ಅಂತ ಅಂದಾಗ, 5 ವರ್ಷದಿಂದ ಗೊತ್ತಾಗ್ದಲೇ ಇರೋದು ಇವಾಗ ಹೇಗ್ರಿ ಗೊತ್ತಾಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ, ಅಷ್ಟಕ್ಕೂ ಕೃಷ್ಣ ನನಗೆ ಹೇಳ್ದಲೆ ಯಾವ ಕೆಲಸನೂ ಮಾಡಲ್ಲ, ನಾನಿದ್ದೀನಿ ತಾನೇ, ಇಲ್ಲಿಂದ ಹೊರಡಿ ಅಂತ ಎಂದಾಗ ಮ್ಯಾನೇಜರ್ ಹೋಗ್ತಾ ಇರ್ತಾನೆ. ಏನೊಂದು ಕಡೆ ಭೈರವ ಅಷ್ಟೊತ್ತಿಗೆ ಊರ್ಮಿಳಂಗೆ ಕಾಲ್ ಮಾಡ್ತಾ ಇರ್ತಾನೆ, ಏನಾಯ್ತು ಹೇಳು ಅಂತ ಅಂದಾಗ, ಅವರೇ ಒಂದು ಎಡವಟ್ಟಾಗಿದೆ ಅಂತ ಅಂದಾಗ, ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿ ಎದ್ದು ನಿಂತ್ಕೊಂಡು ಅದೇನಾಯ್ತು ಅಂತ ಬೇಗ ಬೊಗಳು ಅಂತ ಕಿರ್ಚಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಧಾ ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ, ಏನು ಸುಳು ಸಿಗ್ದಲೇ ಇರಬೇಕಾದ್ರೆ, ಅಯ್ಯೋ ದೇವ್ರೆ, ಇಲ್ಲಿವರೆಗೂ ಬಂದು ಏನೂ ಗೊತ್ತಾಗ್ತಿಲ್ವಲ್ಲ, ಆ ಕಿಡ್ನಾಪರ್ ಏನಾದರೂ ಮತ್ತೆ ಕಿಡ್ನಾಪ್ ಮಾಡಿದ ವ್ಯಕ್ತಿನ ಕರ್ಕೊಂಡು ಹೋದ್ರ ಅಥವಾ ಇವನೇನಾದರೂ ತಪ್ಪಿಸ್ಕೊಂಡ, ಏನು ಸುಳುವು ಸಿಗ್ತಿಲ್ವಲ್ಲ, ಏನು ಮಾಡೋದು ಅಂತ ಪುನಃ ಎಲ್ಲ ಕಡೆ ಗೋಡನ್ನ ಸರ್ಚ್ ಮಾಡ್ತಾ ಇರ್ತಾಳೆ. ಸರ್ಚ್ ಮಾಡ್ತಾ ಮಾಡ್ತಾ ಮುಂದೆ ಬರ್ತಿರ್ಬೇಕಾದ್ರೆ ಅವಳ ಕಾಲಿಗೆ ಒಂದು ಬಾಟಲ್ ಸಿಕ್ಬಿಡುತ್ತೆ. ಅದನ್ನು ತುಣಿದ ತಕ್ಷಣ ಸಿಕ್ಕಾಪಟ್ಟೆ ಎದ್ರುಕೊಂಡು ಹಿಂತಿರುಗಿ ಎಲ್ಲ ನೋಡ್ತಾ ಇರ್ತಾಳೆ. ಹಾಗೆ ನಿಧಾನಕ್ಕೆ ಮುಂದೆ ಬರ್ತಾ ಬರ್ತಾ ಇರಬೇಕಾದ್ರೆ ಕೇಶವ್ ಬಂದು ಅವಳ ಭುಜ ಮೇಲೆ ಕೈ ಇಟ್ಟ ತಕ್ಷಣ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಜೊತೆಗೆ ಭಯನೂ ಶುರುವಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಊರ್ಮಿಳಗೆ ಭೈರವ ಹೇಳ್ತಾ ಇರ್ತಾನೆ, ಅವ್ವಾರೆ ಆ ಕೇಶವನ ಅದು ಗೋಡನಲ್ಲಿ ಕಟ್ಟಾಕಿದ್ವಲ್ಲ, ಅವನ್ನೆಲ್ಲ ತಪ್ಪಿಸ್ಕೊಬಿಟ್ಟಾನೆ, ಹಗ್ಗ ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಅಂದಾಗ, ಈ ಕಡೆ ಊರ್ಮಿಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಈ ಟೆನ್ಷನಿಂದ ವಾಟ್ ಅವನಿಲ್ವಾ, ಕೇಶವ ಅಲ್ಲಿಲ್ಲ ಅಂದರೆ ಏನು ಅರ್ಥ ಅಂತ ಅನ್ಬೇಕಾದ್ರೆ, ನಾನೇನು ಮಾಡಲಿ ಅವ್ವಾರೆ, ಹಗ್ಗನ ಕಟ್ಟಿ ಅಲ್ಲಿ ಕೂರಿಸ್ಬಿಟ್ಟು ಬಂದಿದ್ವಿ, ಇವಾಗ ನೋಡಿದ್ರೆ ಹಗ್ಗ ಬಿಚ್ಕೊಂಡು ಎಲ್ಲ ಹೋಗಿದ್ದಾನೆ ಅಂತ ಭೈರ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಊರ್ಮಿಳ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ನಾನು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿದ್ಯಾ, ದಾಂಡು ನಂಗಿದೆಯಾ, ನಿನಗೆ ಅಷ್ಟು ಅರ್ಥ ಆಗಲ್ವಾ, ಹೊಟ್ಟೆಗೆ ಇಟ್ಟಿಲ್ದಲೇ ಇರೋನು ಅಷ್ಟು ದೂರ ಹೆಂಗೆ ಓಡೋದ, ಅದೆಂಗೆ ತಪ್ಪಿಸ್ಕೊಂಡು ಓಡೋಗ್ತಾನೆ ಅಂತ ಬೈತಾ ಇರ್ತಾಳೆ. ಹಾಗೆಲ್ಲ ಅವರೇ ಅಂತ ಮತ್ತೆ ಭೈರ ಹೇಳ್ತಿರ್ಬೇಕಾದ್ರೆ, ನನ್ನ ಜೊತೆ ವಾದ ಮಾಡೋಕ್ಕೆ ಬರಬೇಡ, ನನಗೆ ರೀಸನ್ ಕೊಡಬೇಡ, ನನಗೆ ರಿಸಲ್ಟ್ ಬೇಕು, ಇನ್ನು 1 ಅವರಲ್ಲಿ ಕೇಶವನ ಎಲ್ಲಿದ್ದಾನೆ ಅಲ್ಲಿ ಹುಡ್ಕೊಂಡು ಬಂದು ನಮ್ಮ ಫಾರ್ಮ್ ಹೌಸ್ ಒಳಗೆ ನೀನು ತಂದು ಇಡಲೇಬೇಕು ಅಂತ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ಅವರೇ 1 ಅವರ್ ಅಷ್ಟೇನಾ ಅಂತ ಅಂದಾಗ, ಇನ್ನೇನು ದಿನ ಪೂರ್ತಿ ಕೊಡೋಣ ನಿನಗೆ ಹುಡ್ಕೋಕ್ಕೆ, ರಾಧಾಕೃಷ್ಣ ಬೇರೆ ಅದೇ ಊರಲ್ಲಿದ್ದಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಇನ್ನು 1 ಅವರಲ್ಲಿ ಅವನ್ನ ಹುಡುಕಿ ನಿನ್ನ ಫಾರ್ಮ್ ಹೌಸಲ್ಲಿ ಕಟ್ಟಾಕಬೇಕು, ಹುಷಾರಿಲ್ಲ ಅಂತ ಅಂದರೆ ನಿನ್ನನ್ನು ಜೀವಂತವಾಗಿ ನಾನು ಇರೋಕ್ಕೆ ಬಿಡಲ್ಲ ಅಂತ ಊರ್ಮಿಳ ಆರ್ಡ್ರ್ ಮಾಡ್ತಾ ಇರ್ತಾಳೆ. ಹಾಗೆ ಸರಿ ಅವರು ಹುಡುಕ್ತೀನಿ ಅಂತ ಫೋನ್ ಇಟ್ಬಿಟ್ಟು, ಅಯ್ಯೋ ದೇವ್ರಿ, ಎಲ್ಲಪ್ಪ ಹುಡುಕ್ಲೆ ನಾನು ಇವನನ್ನು, ಚಕ್ರಿಗೆ ಬುದ್ಧಿ ಬೇಡವಾ, ಇವನೇನಾದರೂ ಸಿಗಲಿಲ್ಲ ಅಂತ ಅಂದರೆ ನನ್ನನ್ನು ಇವ್ರು ಖಂಡಿತ ಜೀವಂತವಾಗಿರೋಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡು ಭೈರ ಮತ್ತೆ ಗೋಡನ್ ಕಡೆ ಹುಡ್ಕೋಕ್ಕೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಊರ್ಮಿಳ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ಇಂಥವ್ರನ್ನ ಕಟ್ಕೊಂಡು ನಾನು ಇಲ್ಲಿ ಸಾಯ್ತಾ ಇದ್ದೀನಿ, ಒಂದು ವೇಳೆ ಅವನು ರಾಧನ್ ಕಣ್ಣಿಗೋ ಕೃಷ್ಣನ ಕಣ್ಣಿಗೆ ಬಿದ್ದರೆ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಹಾಗೇನೊಂದು ಕಡೆ ರಾಧಾ ಸಿಕ್ಕಾಪಟ್ಟೆ ಟೆನ್ಷನಿಂದ ಯಾರು ಹೆಗ್ಲ ಮೇಲೆ ಕೈ ಹಾಕಿದ್ದು ಅಂತ ಹಿಂತಿರುಗಿ ನೋಡಿದರೆ ಕೇಶವ ನಿಂತಿರ್ತಾನೆ. ಕೇಶವನ ನೋಡಿ ತುಂಬ ಶಾಕ್ ಆಗಿ ಆಶ್ಚರ್ಯದಿಂದ ಗಡಗಡ ಅಂತ ನಡುಕ್ತಾ ಕೇಶವನ ಮುಖನ ನೋಡ್ತಾ ಇರಬೇಕಾದ್ರೆ, ಅವನು ಯಾರೋ ರೌಡಿ ಇರ್ಬೋದು ಇವಳು ಅಂತ ಅಂದ್ಕೊಂಡು ಕೈ ಸಿಕ್ಕಿದ್ದನ್ನು ತಾಂಡು ಹೊಡೆಯೋಕ್ಕಿಂತ ಹೋಗ್ತಿರ್ಬೇಕಾದ್ರೆ, ಅಣ್ಣ ನನ್ನ ಮಾತು ಕೇಳಿ, ನಿಜವಾಗ್ಲೂ ನಾನು ಕೆಟ್ಟವಳಲ್ಲ, ಒಳ್ಳೆಯವಳು, ನಿಮ್ಮನ್ನು ಕಾಪಾಡೋಕ್ಕೆ ಬಂದಿದ್ದೀನಿ, ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದು ಹಾಗಾದರೆ ನಿಮ್ಮನ್ನು ಇವ್ರು ಯಾರೋ ಕಟ್ಟಾಕಿದ್ದು ನಿಜ ಹೇಳಿ ನಿಜ ಹೇಳಿ ಅಂತ ಅನ್ಬೇಕಾದ್ರೆ, ಕೇಶವ ಒಂದು ದೊಡ್ಡ ದೊಣ್ಣೆ ತಾಂಡು ಹೊಡೆಯೋಕ್ಕೆ ಹೋಗ್ತಿರ್ಬೇಕಾದ್ರೆ, ನನ್ನನ್ನು ನಂಬಿ ನಿಜವಾಗ್ಲೂ ನಿಮ್ಮನ್ನು ಕಾಪಾಡ್ತೀನಿ ಪ್ಲೀಸ್ ಪ್ಲೀಸ್ ಅಂತ ರಾಧಾ ರಿಕ್ವೆಸ್ಟ್ ಮಾಡ್ಕೋತಿರ್ಬೇಕಾದ್ರೆ, ಕೈಯಲ್ಲಿರೋ ಒಂದು ದೊಡ್ಡನ ತಳಗಡೆ ಎಸ್ಬಿಟ್ಟು ಸಡನ್ನಾಗಿ ತಲೆ ಸುತ್ತಿ ಕೇಶವ ಬಿದ್ದ ತಕ್ಷಣ ಅವನನ್ನು ನೋಡಿ ಇವಳು ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಕೆಳಗೆ ಬಿದ್ದಿರೋ ಕೇಶವನ ಹತ್ರ ಹೋಗ್ಬಿಟ್ಟು, ಅಣ್ಣ ಪ್ಲೀಸ್ ನೀವು ಯಾರಂತ ಹೇಳಿ, ಹಾಗೆ ನೀವು ಎಲ್ಲಿಂದ ಬಂದಿದ್ದೀರಾ, ಯಾರು ಇವರು ಕಿಡ್ನಾಪ್ ಮಾಡಿದ್ದು, ಏನಾದರೂ ಮಾತಾಡಿ ಮಾತಾಡಿ ಅಂತ ಅನ್ಬೇಕಾದ್ರೆ ಕೇಶವ ಸಿಕ್ಕಾಪಟ್ಟೆ ಸುಸ್ತಾಗಿರ್ತಾನೆ. ಹಾಗೆ ಕೈ ಸನ್ನೆ ಮಾಡಿ ನೀರು ನೀರು ಅಂತ ಅನ್ಬೇಕಾದ್ರೆ, ನೀರು ಬೇಕಾ ಅಂತ ನೀರು ಹುಡುಕ್ತಾ ಇರ್ತಾಳೆ. ಹಾಗೆ ರಾಧಾ ಈ ಕಡೆ ನೀರು ತಗೊಬಂದು ಕುಡ್ಸೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಪ್ರಜ್ಞೆ ತಪ್ಪಿ ಮತ್ತೆ ಕೇಶವ ಬಿದ್ದುಬಿಟ್ಟಿರ್ತಾನೆ. ಅಯ್ಯೋ ದೇವ್ರೆ, ನೀರು ಕೇಳಿದ್ರು ಇವಾಗ ನೋಡಿದ್ರೆ ಪ್ರಜ್ಞೆ ತಪ್ಪಿದಾರಲ್ಲ ಅಂತ ಅಂದ್ಬಿಟ್ಟು ಮುಖದ ಮೇಲೆ ನೀರು ಚುಮ್ಸಿದಾಗ ಅವನಿಗೆ ಸ್ವಲ್ಪ ಪ್ರಜ್ಞೆ ಬರ್ತಾ ಇರುತ್ತೆ. ತಗೊಳ್ಳಿ ಅಣ್ಣ, ನೀರು ಕುಡೀರಿ ಅಂತ ಕುಡಿಸ್ಬಿಟ್ಟು, ಅಣ್ಣ ನಿಮ್ಮನ್ನು ಯಾರು ಕಿಡ್ನಾಪ್ ಮಾಡಿದ್ರು ದಯವಿಟ್ಟು ಅದನ್ನಾದರೂ ಹೇಳಿ, ಯಾಕೆ ಇಲ್ಲಿಗೆ ಬಂದ್ರಿ, ಹೇಳಿ ಅಂತಿದ್ರೆ ಕೇಶವ ಸಿಕ್ಕಾಪಟ್ಟೆ ಸುಸ್ತಾಗಿ ಏನು ಮಾತಾಡೋಕ್ಕಾಗದೆ ಹಾಗೆ ಮಲ್ಕೊಬಿಡ್ತಾನೆ. ಹಾಗೆ ರಾಧಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ದೇವ್ರೆ, ಇವ್ರನ್ನ ಇಲ್ಲೇ ಬಿಟ್ಟೋದ್ರೆ ಖಂಡಿತ ಇವ್ರನ್ನ ಸಾಯಿಸ್ಬಿಡ್ತಾರೆ, ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವೀಲ್ ಚೇರ್ ನೋಡ್ತಾಳೆ. ಅಣ್ಣ 1 ನಿಮಿಷ, ನಿಮ್ಮನ್ನು ಖಂಡಿತ ನಾನು ಕಾಪಾಡ್ಕೋತೀನಿ ಅಂತ ವೀಲ್ ಚೇರ್ನ ತಗೊಬರೋಕ್ಕೆ ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.